ಸಿಎಂ ವರ್ಸಸ್ ಗವರ್ನರ್ ಕಾನೂನು ಸಮರ ಆರಂಭವಾಗಿದೆ. ಈ ಸಮರದಲ್ಲಿ ಸಿದ್ದುಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಆದ್ರೂ ಸಿದ್ದರಾಮಯ್ಯ ಸುಮ್ಮನೆ ಕೂರೋಲ್ಲ. ಯಾಕಂದ್ರೆ ತಮ್ಮ 40 ವರ್ಷದಲ್ಲಿ ಇರದ ಕಳಂಕವನ್ನ ಈಗಲೂ ಹೊರೋಕೆ ತಯಾರಿಲ್ಲ. ತಮ್ಮದೇನು ತಪ್ಪಿಲ್ಲ, ತಾವು ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಕಾನೂನು ಸಮರಕ್ಕೆ ಇಳಿದಿದ್ದಾರೆ. ಮೊದಲ ದಿನವೇ ಸಿದ್ದರಾಮಯ್ಯಗೆ ಕೊಂಚ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಇದರ ಮಧ್ಯೆಯೇ ಸಿದ್ದು ತಮ್ಮ ಬಲ ಪ್ರದರ್ಶನಕ್ಕೂ ಮುಂದಾಗಿದ್ದಾರೆ. ಅಷ್ಟಕ್ಕೂ ಹೈಕೋರ್ಟ್ನಲ್ಲಿ ಹೇಗಿತ್ತು ಸಿಎಂ ವರ್ಸಸ್ ಗವರ್ನರ್ ಸಮರ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ, ಹೈಕೋರ್ಟ್ನಿಂದ ಸಿಕ್ಕಿದ್ಯಂಥ ತಾತ್ಕಾಲಿಕ ರಿಲೀಫ್. ಅಂತೂ ಇಂತೂ ರಾಜ್ಯಪಾಲರು ಹೊರಡಿಸಿದ ಪ್ರಾಸಿಕ್ಯೂಷನ್ ವಿರುದ್ಧ ಸಿದ್ದರಾಮಯ್ಯ ಕಾನೂನು ಸಮರ ಆರಂಭಿಸಿದ್ದಾರೆ. ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿ ಎದುರಾದ ಮುಡಾ ಆರೋಪದಿಂದ ಅಧಿಕಾರದಲ್ಲಿರುವಾಗಲೇ ಕಳಂಕರಹಿತರಾಗೋಕೆ ಸಿದ್ದರಾಮಯ್ಯ ಪರದಾಡ್ತಿದ್ದಾರೆ. ಅದಕ್ಕಾಗಿ ಎಷ್ಟೇ ಒತ್ತಡ ಕೇಳಿಬಂದ್ರೂ ರಾಜೀನಾಮೆ ನೀಡಲು ಮುಂದಾಗದೆ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಸಿದ್ದರಾಮಯ್ಯ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ಅತ್ತ ಸಿಎಂ ವಿರುದ್ಧ ಕೆವಿಯಟ್ ಅರ್ಜಿ ಸಲ್ಲಿಸಿದ್ದ ದೂರುದಾರರ ಪರವಾಗಿಯೂ ವಕೀಲರು ವಾದ ಮಂಡನೆ ಮಾಡಿದ್ರು. ಎಲ್ಲರೂ ವಾದ ಮಂಡಿಸಿದ ಬಳಿಕ ಹೈಕೋರ್ಟ್ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಇನ್ನೇನು ಮಂಗಳವಾರ ಅತ್ತ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಸಿಎಂ ವಿರುದ್ಧದ ಮುಡಾ ಹಗರಣ ಸಂಬಂಧವಾಗಿ ವಿಚಾರಣೆ ನಡೆಯೋದಿತ್ತು. ಇದೇ ಕಾರಣಕ್ಕೆ ಸಿಎಂ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಸೋಮವಾರವೇ ಮಧ್ಯಂತರ ಆದೇಶಕ್ಕೆ ಕೋರ್ಟ್ ಮೇಲೆ ಒತ್ತಡ ಹೇರಿದ್ರು. ಅಷ್ಟೇ ಅಲ್ಲ, ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಹೊರಡಿಸಿರುವ ಪ್ರಾಸಿಕ್ಯೂಷನ್ ವಿವೇಚನಾರಹಿತವಾಗಿದೆ. ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ. ಶೋಕಾಸ್ ನೋಟಿಸ್ ನೀಡಿದ ದಿನವೇ ರಾಜ್ಯಪಾಲರಿಗೆ ಈ ಮುಡಾ ವಿಚಾರವಾಗಿ ಎಲ್ಲವನ್ನೂ ಸವಿವರವಾಗಿ ತಿಳಿಸಲಾಗಿತ್ತು. ಆದರೂ ದುರುದ್ದೇಶಪೂರ್ವಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಲ್ಲದೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಇದರ ಬಗ್ಗೆ ವಿಚಾರಣೆ ಇರೋದ್ರಿಂದ ಮಧ್ಯಂತರ ಆದೇಶಕ್ಕೆ ಒತ್ತಾಯಿಸಿದ್ರು. ಆದ್ರೆ ಇತ್ತ ಪ್ರತಿವಾದಿಗಳು ವಿಚಾರಣೆ ಮುಂದೂಡುವಂತೆ ಪಟ್ಟು ಹಿಡಿದಿದ್ರು. ಫೈನಲಿ ನ್ಯಾಯಾಲಯ ಎಲ್ಲರ ವಾದ ಆಲಿಸಿ ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ಮುಂದೂಡಿದೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿ ನ್ಯಾಯಾಲಯದ ಆದೇಶಕ್ಕೂ ತಡೆ ನೀಡಿ ನಿರ್ದೇಶನ ನೀಡಿದೆ. ಸಿದ್ದುಗೆ 10 ದಿನಗಳ ಕಾಲ ನಿರಾಳ. ಆಗಸ್ಟ್ 29ರ ಬಳಿಕ ಮತ್ತೆ ತಳಮಳ. ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡುವ ಮೂಲಕ ಸಿದ್ದರಾಮಯ್ಯ ಅವರನ್ನ 10 ದಿನಗಳ ಕಾಲ ನಿರಾಳವಾಗಿಸಿದೆ. ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದ ಕೋರ್ಟ್ ಅಲ್ಲಿಯವರೆಗೂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿಯ ಎಫ್ಐಆರ್ ಆಗಲಿ ದಾಖಲಿಸುವಂತಿಲ್ಲ, ತನಿಖೆ ನಡೆಸುವಂತಿಲ್ಲ, ವಿಚಾರಣೆಯೂ ಮಾಡುವಂತಿಲ್ಲ ಅಂತ ಹೇಳಿದೆ. ಆದ್ರೆ ಈ ರಿಲೀಫ್ ಆಗಸ್ಟ್ 29ರ ಬಳಿಕವೂ ಇರಲಿದೆ ಅಂತ ಈಗಲೇ ಹೇಳೋಕೆ ಆಗೋದಿಲ್ಲ. ಏನು, ಸಿದ್ದು ವಿರುದ್ಧ ದೂರುದಾರರ ಆಕ್ಷೇಪಣೆ ಹಾಗೂ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸುವುದಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಈಗ ನಿರಾಳ ಆಗಿದ್ರು 10 ದಿನಗಳ ಬಳಿಕ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗ್ತಿದ್ದಂತೆ ಮತ್ತೆ ತಳಮಳ ಆರಂಭವಾಗಲಿದೆ. ಸದ್ಯ ಸಿದ್ದುಗೆ ರಿಲೀಫ್ ಸಿಕ್ಕಿದ್ ಹೇಗೆ? ಸಿದ್ದು ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ದೇನು? ಹೈಕೋರ್ಟ್ ಹೇಳಿದ್ದೇನು? ದೂರುದಾರರ ಪ್ರತಿವಾದ ಏನಾಗಿತ್ತು ಅನ್ನೋದನ್ನ ಹೇಳ್ತೀವಿ, ಕೇಳಿ. ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ. ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್. ಸಿಎಂ ವಕೀಲರ ವಾದ ಏನು? ಖಾಸಗಿ ದೂರನ್ನ ನೀಡಿದ ದಿನವೇ ಶೋಕಾಸ್ ನೀಡಿದ್ದಾರೆ. ಸರ್ಕಾರದ ವತಿಯಿಂದ 100 ಪುಟಗಳ ಪ್ರತ್ಯುತ್ತರ ನೀಡಲಾಗಿತ್ತು. ಇಷ್ಟು ಸುದೀರ್ಘವಾದ ಉತ್ತರವನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ. ರಾಜ್ಯಪಾಲರು ಒಂದೇ ಒಂದು ಕಾನೂನಿನ ಅಂಶ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಪ್ರಾಸಿಕ್ಯೂಷನ್ ಆದೇಶ ಕೊಡುವಾಗ ಯಾವುದೇ ಅಂಶ ಉಲ್ಲೇಖಿಸಿಲ್ಲ. ಸಿಎಂ ಪಾತ್ರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯವೂ ಇಲ್ಲ. ಆದರೂ ರಾಜ್ಯಪಾಲರು ವಿವೇಚನಾರಹಿತವಾಗಿ ಆದೇಶ ನೀಡಿದ್ದಾರೆ. ಇಲ್ಲಿ ಸಿಎಂ ಯಾವುದೇ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ರಾಜ್ಯಪಾಲರು 12 ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ನೀಡಿಲ್ಲ. ಸಿಎಂ ಪ್ರಕರಣದಲ್ಲಿ ಮಾತ್ರ ತರಾತುರಿ ಆದೇಶ ಹೊರಡಿಸಿದ್ದಾರೆ. ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಯತ್ನ ಇದ್ದಂತೆ ಇದೆ. ನ್ಯಾಯಾಂಗ ತನಿಖೆಯನ್ನು ಖುದ್ದು ಸರ್ಕಾರವೇ ಮಾಡಿಸ್ತಾ ಇದೆ. ದೂರುದಾರರ ಹಿನ್ನೆಲೆಯನ್ನ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಪ್ರಕರಣದಲ್ಲಿ ಇಂದು ಮಧ್ಯಂತರ ಆದೇಶ ಬೇಕಾಗಿದೆ. ಹೀಗಂತ ವಾದ ಮಂಡಿಸಿದ್ದು ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಏನಾಗಿತ್ತು ಅಂತ ನೋಡೋಣ. ರಾಜ್ಯಪಾಲರ ಪರ ವಕೀಲರ ವಾದ ಏನು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ. ಕ್ಯಾಬಿನೆಟ್ ನಿರ್ಧಾರವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ಮಧ್ಯಪ್ರದೇಶದ ತೀರ್ಪು ಈ ಪ್ರಕರಣಕ್ಕೆ ನೇರವಾಗಿ ಹೊಂದುತ್ತೆ. ಕ್ಯಾಬಿನೆಟ್ ನಿರ್ಣಯದ ಉದ್ದೇಶ ಸಿಎಂ ರಕ್ಷಣೆ ಮಾಡುವುದಾಗಿರುತ್ತೆ. ಹೀಗಾಗಿ ರಾಜ್ಯಪಾಲರು ತಮ್ಮ ಅಧಿಕಾರ ಬಳಸಿಯೇ ಆದೇಶ ನೀಡಿದ್ದಾರೆ. ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ಮಧ್ಯಂತರ ತಡೆಯಾಜ್ಞೆ ನೀಡಬಾರದು ಎಂದರು.
ದೂರುದಾರರ ಪರ ಪ್ರಭುಲಿಂಗ ನಾವದಗಿ ವಾದ ಏನು? ರಾಜ್ಯಪಾಲರ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಬಾರದು. ಹಿಂದೆ ಇಂಥದ್ದೇ ಪರಿಸ್ಥಿತಿಯಲ್ಲಿ ಮಧ್ಯಂತರ ತಡೆ ಕೋರಿದಾಗ ವಿಭಾಗೀಯ ಪೀಠ ಪರಿಗಣಿಸಿರಲಿಲ್ಲ. ಸತ್ಯನಾರಾಯಣ ಶರ್ಮಾ ಪ್ರಕರಣ ಆದೇಶವನ್ನ ಉಲ್ಲೇಖಿಸಿದ್ದಾರೆ ನಾವದಗಿ. ಎಲ್ಲಾ ಪ್ರತಿವಾದಿಗಳ ವಾದ ಆಲಿಸಿದ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಹೇಳಿದ್ದೇನು? ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಚಾರಣೆ ಇದೆ. ರಾಜ್ಯಪಾಲರ ಆದೇಶದ ಬಗ್ಗೆ ಜಿಲ್ಲಾ ನ್ಯಾಯಾಲಯ ತೀರ್ಮಾನಿಸಲು ಸಾಧ್ಯವೇ? ಇದೊಂದು ಸಾಂವಿಧಾನಿಕ ಸಮಸ್ಯೆ. ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ಮುಂದೂಡಲಾಗುತ್ತೆ. ಅಲ್ಲಿಯವರೆಗೆ ಜನಪ್ರತಿನಿಧಿ ನ್ಯಾಯಾಲಯ ವಿಚಾರಣೆ ಅಥವಾ ತೀರ್ಪು ಬೇಡ, ಹೀಗಂತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ರು. ಇತ ಕಾಂಗ್ರೆಸ್ ಸಚಿವರಿಂದ ಹಿಡಿದು ಕಾರ್ಯಕರ್ತರೆಲ್ಲ ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ. ಟೈರ್ಗೆ ಬೆಂಕಿ, ಕಲ್ಲು ತೂರಾಟ, ರಾಜ್ಯಪಾಲರ ಅಣುಕು ಶವಯಾತ್ರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ, ಉಳಿದ ಕಡೆ ಆಯಾ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೆದಿವೆ. ಮೈಸೂರಿನ ಟಿ ನರಸೀಪುರದಲ್ಲಿ ಬಂದ್ ರೀತಿಯ ಸ್ಥಿತಿ ಮಾರ್ಪಟ್ಟಿತ್ತು. ಟೈರ್ಗೆ ಬೆಂಕಿ ಹಚ್ಚಿ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಹಾಕಲಾಯಿತು. ಇನ್ನು ಕೆಆರ್ಪೇಟೆ, ಚನ್ನರಾಯಪಟ್ಟಣದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆಗಳನ್ನ ನಡೆಸಲಾಯಿತು. ಮಂಗಳೂರಿನಲ್ಲಿ ಕಲ್ಲು ತೂರಾಟ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆದರೆ, ದಾವಣಗೆರೆಯಲ್ಲಿ ರಾಜ್ಯಪಾಲರ ಅಣುಕು ಶವಯಾತ್ರೆ ನಡೆಸಲಾಯಿತು. ರಾಜಭವನಕ್ಕೂ ಮುತ್ತಿಗೆ ಹಾಕಲಾಯಿತು. ಹೀಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದೆಲ್ಲದರ ನಡುವೆ ಸಚಿವರುಗಳು ಕೂಡ ರಾಜ್ಯಪಾಲರ ಕ್ರಮ ಖಂಡಿಸಿ ವಾಕ್ ಪ್ರಹಾರ ನಡೆಸಿದ್ರು. ಈ ತರದ ಒಂದು ಕೀಳಮಟ್ಟದ ನೀಚ ಮಟ್ಟದ ರಾಜಕಾರಣ ಒಬ್ಬ ರಾಜ್ಯಪಾಲ ಮಾಡಿದ್ರೆ ನಾವು ಅವ್ರಿಗೆ ಏನಂತ ಕರಿಬೇಕು? ಒಬ್ಬ 420 ಅಂತ ಹೇಳ್ಬೇಕಾ? ನಾನು ಗವರ್ನರ್ಗೆ ಕೇಳ್ತೇನೆ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರಾದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ಸಿಎಂ ವಿರುದ್ಧ ಪ್ರತಿಭಟನೆಯ ಕಹಳೆ ಮೊಳಗಿಸಿದ ದೋಸ್ತಿಗಳು. ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ದೂರಿದ್ದೇನು? ಒಂದ್ ಕಡೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಸ್ತಾ ಇದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡೀತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗೆ ದೂರು ಕೂಡ ಸಲ್ಲಿಸುತ್ತಿದ್ದಾರೆ. ಅತ್ತ ಅವರೆಲ್ಲ ಸಿದ್ದು ಪರವಾಗಿ ನಿಂತ್ರೆ, ಇತ್ತ ವಿಪಕ್ಷಗಳು ಸಿದ್ದು ವಿರುದ್ಧ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯಪಾಲರೇನು ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಅಪರಾಧಿ ಎಂದಿಲ್ಲ, ಕಾನೂನಾತ್ಮಕವಾಗಿ ತನಿಖೆಗೆ ಆದೇಶಿಸಿದ್ದಾರೆ. ಸಿದ್ದರಾಮಯ್ಯಗೆ ತಮ್ಮ ತಪ್ಪು ಏನೂ ಇಲ್ಲ ಅನ್ನೋದಾದ್ರೆ ಸಾಬೀತುಪಡಿಸಿಕೊಂಡು ಶುದ್ಧರಾಮಯ್ಯ ಆಗಿ ಬನ್ನಿ ಅಂತ ಬಿಜೆಪಿಗರು ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ದಲಿತ ಸಮುದಾಯದ ರಾಜ್ಯಪಾಲರನ್ನ ಕಾಂಗ್ರೆಸ್ನವರು ನಿಂದಿಸುತ್ತಿದ್ದು, ಅವರ ವಿರುದ್ಧ ಅಟ್ರಾಸಿಟಿ ದೂರು ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. 3 ಜನ ಇತರೆಯವರ ಕಂಪ್ಲೇಂಟ್ ಆಧಾರದ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ರಿ, ನೀವು ತಪ್ಪಿತಸ್ಥರ ಅಲ್ಲ ಅಂತ ಹೊರಗೆ ಬನ್ನಿ. ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಲಿ, ನಮಗೇನು ತಕರಾರಿಲ್ಲ. ಆದ್ರೆ ನೀವು ಗಲೀಜು ರಾಮಯ್ಯ ಆಗಿದ್ದೀರಿ. ಈಗ ಆದ್ರಿಂದ ಸರ್ಫ್ ಹಾಕಿ ತೊಳ್ಕೊಳ್ಳುವಂತ ಅವಶ್ಯಕತೆ. ಜೆಡಿಎಸ್ ವತಿಯಿಂದ ಮಾತನಾಡಿದ ರಮೇಶ್ ಗೌಡ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡಿದ್ದು ತಕ್ಷಣವೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು, ಇಲ್ಲದಿದ್ರೆ ಸಿದ್ದರಾಮಯ್ಯ ವಿರುದ್ಧ ಹೋರಾಟವನ್ನ ಹೀಗೆ ಮುಂದುವರಿಸುವುದಾಗಿ ಹೇಳಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಸಿದ್ದರಾಮಯ್ಯ ನೇರ ಕಾರಣ ಆಗ್ತಾರೆ ಅಂತ ಎಚ್ಚರಿಸಿ ಪೊಲೀಸರ ಕೈ ಕಟ್ಟಿ ಹಾಕಿ ಆಡಳಿತ ಮಾಡ್ತಿದ್ದೀರಾ ಎಂದು ಗುಡುಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಮುಖ್ಯಮಂತ್ರಿ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಯಾವುದೇ ನ್ಯಾಯವಾದಿಗಳು ಬಂದರೂ ಅದನ್ನ ಬಚ್ಚಿಡೋಕೆ ಸಾಧ್ಯವಿಲ್ಲ. ಹಾಗಾಗಿ ಗೌರವದಿಂದ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಮಾನ್ಯ ಗವರ್ನರ್ ಅವರು ಕೂಡಲೇ ಗೌರವಯುತವಾಗಿ ರಾಜೀನಾಮೆನ ಕೊಡಬೇಕು. ಇವತ್ತು ಖಾಸಗಿ ದೂರುಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಾಜ್ಯ ಜನತೆ ಮುಂದೆ ಇದೆ. ಈಗಲಾದರೂ ಗೌರವದಿಂದ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ. ಯಾವ ಪೊಲೀಸರು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ, ಜನ ಧರಣಿ ಮಾಡ್ತಾರೆ, ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ವಾ? ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರಾ? ರಾಷ್ಟ್ರಪತಿ ಆಡಳಿತ ಇದರಿಂದನೇ ಜಾರಿಗೆ ಬರಬೇಕು. ನೀವು
ಇವೆಲ್ಲದರ ನಡುವೆ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಕೆ ನಿಂತಿರೋದು ಹೇಗೆ ಗೊತ್ತಾ? ಅತ್ತ ವಿಪಕ್ಷಗಳು ಸಿಎಂ ಸಿದ್ದು ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರೆ, ಇತ್ತ ಸಿದ್ದರಾಮಯ್ಯ ಇನ್ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಹಾಗೆ ಇದ್ದಾರೆ. ಅಷ್ಟೇ ಅಲ್ಲ, ಬಲ ಪ್ರದರ್ಶನಕ್ಕೆ ಮುಂದಾಗಿರೋ ಸಿದ್ದರಾಮಯ್ಯ ಬಿಜೆಪಿ ನನ್ನನ್ನ ರಾಜಕೀಯವಾಗಿ ಮುಗಿಸೋ ಭ್ರಮೆಯಲ್ಲಿದ್ದಾರೆ, ಆ ಭ್ರಮೆ ಈಡೇರೋದಿಲ್ಲ ಅಂತ ಒಂದೇ ಕಲ್ಲಲ್ಲಿ 2 ಹಕ್ಕಿ ಉರುಳಿಸೋಕೆ ಮುಂದಾಗಿದ್ದಾರೆ. ಆಗಸ್ಟ್ 22 ಬಲ ಪ್ರದರ್ಶನಕ್ಕೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಆಗಸ್ಟ್ 23 ಹೈಕಮಾಂಡ್ ನಾಯಕರ ಭೇಟಿ. ಏನ್ ಗೊತ್ತಾ ತಂತ್ರ? ಈ ಹಿಂದೆನೂ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳು ಬಂದಿದ್ವು, ಅದಕ್ಕೆಲ್ಲ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಎದುರಿಸಿದ್ದಾರೆ. ಈ ಬಾರಿ ಆರೋಪ ತನಿಖೆ ಮತ್ತು ವಿಚಾರಣೆಯ ಹಂತದವರೆಗೂ ಹೋಗುವ ಲಕ್ಷಣ ಇರೋದ್ರಿಂದ ಬೇರೆಯದ್ದೇ ರೀತಿಯಲ್ಲಿ ನಿಭಾಯಿಸಬೇಕಿದೆ. ಸದ್ಯ ಎಲ್ಲೂ ಯಾರ ಮುಂದೆಯೂ ಒಂದಿಷ್ಟು ಆತಂಕವನ್ನು ತೋರಿಸಿಕೊಳ್ಳದೆ ಓಡಾಡಿಕೊಂಡಿರುವ ಸಿದ್ದು ತಮ್ಮ ರಕ್ಷಣೆಗೆ ಬೇಕಾದ ತಂತ್ರಗಳನ್ನೆಲ್ಲ ಮಾಡಿಕೊಳ್ತಿದ್ದಾರೆ. ಇನ್ನು 3 ದಿನದಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದಾಗಲೇ ಸಚಿವ ಸಂಪುಟ ಸಭೆ ನಡೆಸಿ ಸಚಿವರೆಲ್ಲ ತಮ್ಮ ಪರವಾಗಿದ್ದಾರೆ ಅನ್ನೋದನ್ನ ರುಜುವಾತು ಮಾಡಿದ್ದಾರೆ. ಇನ್ನು ಆಗಸ್ಟ್ 22ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಶಾಸಕರೆಲ್ಲರೂ ನನ್ನ ಜೊತೆಗಿದ್ದಾರೆ, ಅವರೆಲ್ಲರ ಬೆಂಬಲ ತಮಗಿದೆ ಅನ್ನೋದನ್ನ ತೋರಿಸೋಕೆ ಮುಂದಾಗಿದ್ದಾರೆ. ಇನ್ನು ಶಾಸಕರೊಂದಿಗೆ ಬಲ ಪ್ರದರ್ಶನ ನಡೆಸಲಿರೋ ಸಿದ್ದರಾಮಯ್ಯ ಮಾರನೇ ದಿನವೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಅದೆಷ್ಟು ಸಚಿವರು ಶಾಸಕರೆಲ್ಲ ತಮ್ಮ ಬೆಂಬಲಕ್ಕೆ ಇದ್ದಾರೆ ಅನ್ನೋದರ ಸಂಪೂರ್ಣ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಲಿದ್ದಾರೆ. ರಾಜ್ಯದಲ್ಲಿ ಆಗುತ್ತಿರುವ ಬೆಳವಣಿಗೆ ಹಾಗೂ ಪಕ್ಷದೊಳಗೆ ಆಗ್ತಾ ಇರೋ ಎಲ್ಲಾ ವಿದ್ಯಮಾನಗಳ ಬಗ್ಗೆಯೂ ಹೈಕಮಾಂಡ್ ವರಿಷ್ಠರಿಗೆ ಸಲ್ಲಿಸುವ ಮೂಲಕ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಇತ ಪಕ್ಷದ ಒಳಗಿನ ಶತ್ರುಗಳಿಗೂ ತಮ್ಮ ಬಲ ಪ್ರದರ್ಶನ ಮಾಡೋದ್ರ ಜೊತೆಗೆ ಹೊರಗಿನ ಶತ್ರುಗಳಿಗೂ ನನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ ಎಂಬ ಸಂದೇಶ ರವಾನೆಗೆ ಮುಂದಾಗಿದ್ದಾರಂತೆ. ಲೀಗಲ್ ಫೈಟ್ ಜೊತೆ ರಾಜಕೀಯ ಫೈಟ್ಗೂ ರೆಡಿ. ನನ್ನನ್ನ ರಾಜಕೀಯವಾಗಿ ಮುಗಿಸೋದು ವಿಪಕ್ಷಗಳ ಭ್ರಮೆ. ವಿಪಕ್ಷ ನಾಯಕರ ವಿರುದ್ಧ ಗುಡುಗಿದ್ ಹೇಗೆ ಗೊತ್ತಾ? ಹುಲಿಯ ಸಿದ್ದರಾಮಯ್ಯ ಈಗಲೂ ಅದೇ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ನ್ಯಾಯಾಲಯದಲ್ಲಿ ನನಗೆ ಪರಿಹಾರ ಸಿಗೋ ವಿಶ್ವಾಸ ಇದೆ. 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ರಾಜ್ಯದ ಜನರಿಗೆ ಗೊತ್ತಿದೆ. ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೆ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ. ಆದ್ರೆ ರಾಜಭವನವನ್ನ ದುರುಪಯೋಗ ಮಾಡಿಕೊಂಡು ಕೇಂದ್ರ ಬಿಜೆಪಿ ಹಾಗೂ ಜೆಡಿಎಸ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ. ಲೀಗಲ್ ಫೈಟ್ ಜೊತೆ ರಾಜಕೀಯ ಫೈಟ್ ಕೂಡ ಮಾಡ್ತೀವಿ ಅಂತ ಅವರು ಮಾನಸಿಕವಾಗಿ ನೈತಿಕವಾಗಿ ನಾನು ಕುಗ್ಗಿಲ್ಲ, ನಾನು ಡಲ್ ಆಗಿಲ್ಲ, ನನಗೆ ಇನ್ನೂ ಹೆಚ್ಚು ಜೋಶ್ ಬಂದಿದೆ ಎಂದಿದ್ದಾರೆ. ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗೆ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರೆಗೆ ಮಾಡಲ್ಲ. ಈ ರಾಜಭವನವನ್ನು ಉಪಯೋಗಿಸ್ಕೊಂಡು ಬಿಜೆಪಿಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಲೀಗಲ್ ಫೈಟು ಕೂಡ ಮಾಡ್ತೀವಿ, ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ. ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ. ಆ ಭ್ರಮೆ ಈಡೇರಲ್ಲ. ಸಿದ್ದರಾಮಯ್ಯ ಅವರೇನು ವಿಪಕ್ಷ ನಾಯಕರ ಭ್ರಮೆ ಇಳಿಸೋ ತವಕದಲ್ಲಿದ್ದಾರೆ. ಆದ್ರೆ ಈ ಆರೋಪ ಸಿದ್ದು ವಿರುದ್ಧದ ಸಂಘರ್ಷ, ನ್ಯಾಯಾಲಯದ ಹೋರಾಟ ಎಲ್ಲವೂ ಅದೆಲ್ಲಿಗೆ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಈತ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಗೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಬಿಗೆ ರೆಡಿ ಆಗ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮೂಢ ಆರೋಪದ ವಿರುದ್ಧ ಗವರ್ನರ್ ಜೊತೆ ಕಾನೂನಿನ ಸಂಘರ್ಷಕ್ಕೆ ಇಳಿದಿದ್ದಾರೆ. ಈ ಸಂಘರ್ಷದಲ್ಲಿ ಸಿದ್ದರಾಮಯ್ಯ ಗೆದ್ರೆ ಓಕೆ, ಆದ್ರೆ ಸೋತ್ರೆ ಏನು ಕಾಂಗ್ರೆಸ್ನ ಬಿ ಪ್ಲಾನ್? ಸದ್ಯದ ಎ ಪ್ಲಾನ್ ಆದ್ರೂ ಏನು? ಅದನ್ನು ಹೇಳ್ತೀವಿ, ಕೇಳಿ. ಸದ್ಯಕ್ಕೆ ಸಿದ್ದರಾಮಯ್ಯ ಪರ ನಿಲ್ಲೋದೇ ಕಾಂಗ್ರೆಸ್ನ ಪ್ಲಾನ್ ಎ ಸ್ಕೆಚ್. ಹೆಚ್ಚು ಕಮ್ಮಿ ಆದ್ರೆ ಏನ್ ಗೊತ್ತಾ? ಹೈಕಮಾಂಡ್ ಪ್ಲಾನ್ ಬಿ ಸ್ಕೆಚ್. ಸದ್ಯಕ್ಕಂತೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಇದಾಗಲೇ ಕೇಳಿ ಬಂದಿರೋ ಮೂಡಾ ಹಗರಣ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚರ್ಚೆ ಮಾಡಿದ್ದು, ಅದರಲ್ಲಿ ಅವರ ಪ್ರಕಾರವೂ ಯಾವುದೇ ಹುರುಳಿಲ್ಲ ಎನಿಸಿದೆ. ಇದು ಕಂಪ್ಲೀಟ್ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಅವರ ತವರು ಮನೆಯ ಭೂಮಿ ವಿಚಾರ ಅನ್ನೋದನ್ನ ಅರಿತು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಹೈಕೋರ್ಟ್ನಲ್ಲಿ ಕಾನೂನು ಸಮರ ನಡೆಸೋಕು ತಯಾರಾಗಿದೆ. ಅಷ್ಟೇ ಅಲ್ಲ, ಸಿದ್ದು ವಿರುದ್ಧ ಈ ಸಂಬಂಧವಾಗಿ ಏನೇ ಆರೋಪ ಬಂದರೂ ಕಡೆಯವರೆಗೂ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕೆಂಬ ತೀರ್ಮಾನವೂ ಮಾಡಿದೆ. ಆದರೆ ಒಂದ್ ವೇಳೆ ಹೈಕೋರ್ಟ್ನಲ್ಲಿ ಏನಾದ್ರೂ ಸಿದ್ದರಾಮಯ್ಯಗೆ ಹಿನ್ನಡೆ ಆದ್ರೆ ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡದೆ ವಿಧಿ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಬಿ ಏನು?
ಈಗಾಗಲೇ ದಾಖಲೆಗಳನ್ನ ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿರುವ ಎಐಸಿಸಿ ಸಿಎಂ ವಿರುದ್ಧದ ಆರೋಪಗಳ ಬಗ್ಗೆ ಕಾನೂನು ತಜ್ಞರಿಂದ ಪ್ರತ್ಯೇಕ ಪರಿಶೀಲನೆ ನಡೆಸಲಿದೆ. ರಾಜಕೀಯ ಹೋರಾಟದಲ್ಲಿ ಕಡೆತನಕ ನಿಲ್ಲಬೇಕೆಂಬ ಸಂದೇಶ ರವಾನೆ ಮಾಡಿದೆ. ಆದರೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾದರೆ ಪ್ಲಾನ್ ಬಿ ತಯಾರಿಗೆ ತಂತ್ರ ಹೂಡಿದೆ. ಈಗಾಗಲೇ ಎಐಸಿಸಿ ನಾಯಕರ ಮಟ್ಟದಲ್ಲಿ ಪ್ಲಾನ್ ಬಿ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಆಗಿದೆ. ಬುಧವಾರದ ಬಳಿಕ ಎಐಸಿಸಿಯಿಂದ ಪ್ಲಾನ್ ಬಿ ಬ್ಲೂ ಪ್ರಿಂಟ್ ರೆಡಿ ಆಗುತ್ತಾ? ಕರ್ನಾಟಕದ ರಾಜಕೀಯ ಬೆಳವಣಿಗೆ, ಜಾತಿ ರಾಜಕಾರಣವೇ ಪ್ಲಾನ್ ಬಿಗೆ ಆಧಾರ ಆಗಿದೆ. ಪ್ಲಾನ್ ಬಿ ಸಿದ್ಧವಾದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಅಥವಾ ಸಂಕಟಕ್ಕೆ ಸಿಲುಕ್ತಾರಾ? ಅದು ಮಾತ್ರ ಗೊತ್ತಿಲ್ಲ. ಸದ್ಯ ಪ್ಲಾನ್ ಬಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇದಾಗಲೇ ಚರ್ಚೆ ಆರಂಭಿಸಿದ್ರು ಇನ್ನೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಸಿದ್ದರಾಮಯ್ಯ ವಿಷಯದಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋದನ್ನ ಕಾದು ನೋಡಿ. ಪ್ಲಾನ್ ಬಿ ರೆಡಿ ಆಗಲಿದೆ. ಈ ಪ್ಲಾನ್ ಬಿ ಏನಿದ್ರೂ ಕೋರ್ಟ್ ಆದೇಶದ ಮೇಲೆ ಅವಲಂಬಿತ ಆಗಿದ್ದು ಸದ್ಯ ಕಾದು ನೋಡುವುದೊಂದೇ ಮುಂದಿರುವ ದಾರಿ. ಇನ್ನು ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.